ಇತಿಹಾಸ ಪ್ರಸಿದ್ಧ ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ನಡೆಯುವ ವಾರ್ಷಿಕ ಜಾತ್ರೆ ಎಷ್ಟು ದಿನಗಳ ಕಾಲ ನಡೆಯಲಿದೆ ಅನ್ನೋದು ದೈವ ಪಾತ್ರೆಯ ಘೋಷಣೆಯ ಮೂಲಕ ತಿಳಿಯುತ್ತದೆ. 29 ಬೋಪಿನಾನಿ ಐತಾರ ದಿನ ತಾನಿ ಆರಾಡ ಅಂದ್ರೆ 29 ದಿನಗಳ ಕಾಲ ಜಾತ್ರೆ ನಡೆದು ಭಾನುವಾರ ಆರಾಡದೊಂದಿಗೆ ಮುಕ್ತಾಯಗೊಳ್ಳುತ್ತೆ ಅಂತ ತುಳುವಿನಲ್ಲಿ ದೈವ ಪಾತ್ರಿ ಜೋರಾದ ಧ್ವನಿಯಲ್ಲಿ ಹೇಳುವ ಕ್ಷಣಕ್ಕೆ ಎಲ್ಲರೂ ಕಾತುರದಿಂದ ಕಾಯುತ್ತಾರೆ. ಈ ದೈವವಾಣಿ ಹೊರ ಬೀಳ್ತಾ ಇದ್ದಂತೆ ಈ ಬಾರಿಯ ಜಾತ್ರೆಯ ನಿಖರ ದಿನಗಳು ಖಚಿತವಾಗ್ತವೆ. In my world of cinema, all I had was a dream and where I wanted to be and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ಕರಾವಳಿಯ ಅತ್ಯಂತ ಸುದೀರ್ಘ ಜಾತ್ರಾ ಮಹೋತ್ಸವ ಅಂತ ಖ್ಯಾತಿ ಪಡೆದಿರುವ ಪೊಳಲಿಯಲ್ಲಿ ಈ ಬಾರಿ ಮಾರ್ಚ್ 15ರಿಂದ ಏಪ್ರಿಲ್ 13ರವರೆಗೆ ಒಟ್ಟು 29 ದಿನಗಳ ಕಾಲ ಜಾತ್ರೆ ನಡೆಯಲಿದೆ. ಇಲ್ಲಿ ವರ್ಷಾವಧಿ ಜಾತ್ರೆ ಎಷ್ಟು ದಿನಗಳ ಕಾಲ ನಡೆಯುತ್ತದೆ ಎಂದು ದೈವ ಪಾತ್ರೆಯೇ ಸೂಚಿಸೋದು ಈ ಕ್ಷೇತ್ರದ ವಿಶೇಷತೆಗಳಲ್ಲಿ ಒಂದು. ಜಾತ್ರೆಯ ದಿನಗಳು ವರ್ಷದಿಂದ ವರ್ಷಕ್ಕೆ ಭಿನ್ನವಾಗಿದ್ರು ಮೀನ ಮಾಸದ ಸಂಕ್ರಮಣಕ್ಕೆ ಧ್ವಜಾರೋಹಣ ನಡೆದ್ರೆ 1 ತಿಂಗಳ ಕಾಲ ನಿರಂತರ ಜಾತ್ರೆ ನಡೆಯೋದು ಪೊಳಲಿಯ ಹೆಗ್ಗಳಿಕೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟ ನಟೋಜ ಮನೆತನದ ಒಬ್ಬರು ಧ್ವಜಾರೋಹಣದ ಮುನ್ನಾ ದಿನ ಪುತ್ತಿಗೆ ಜೋಯಿಸರಲ್ಲಿ ಹೋಗಿ ಜಾತ್ರೆ ದಿನಾಂಕವನ್ನ ನಿಗದಿಪಡಿಸಿ ಬರ್ತಾರೆ. ರಾತ್ರಿ ಧ್ವಜಾರೋಹಣ ನಡೆದು ದೇವಸ್ಥಾನದಲ್ಲಿ ನಡೆಯುವ ಕಂಚು ಬೆಳಕು ಉತ್ಸವದ ಬಳಿಕ ನಟೋಜರು ಅಡಿಕೆ ಹೂವನ್ನ ವಾಲಕದ ಮುಖ್ಯಸ್ಥ ಸೇರಿಗಾರನಿಗೆ ನೀಡುತ್ತಾರೆ. ಆತನ ಕಿವಿಯಲ್ಲಿ ಎಷ್ಟು ದಿನಗಳ ಜಾತ್ರೆ ಎಂದು ಹೇಳುತ್ತಾರೆ. ನಂತರ ವಾಲಕದ ಮುಖ್ಯಸ್ಥರು ಆ ಮಾಹಿತಿಯನ್ನ ದೈವದ ಪಾತ್ರೆಗೆ ತಿಳಿಸುತ್ತಾರೆ. ದೈವ ಪಾತ್ರೆ ಜಾಗಟೆ ಬಾರಿಸುತ್ತಾ ಈ ಬಾರಿಯ ಜಾತ್ರೆಯ ಅವಧಿಯನ್ನ ತುಳುವಿನಲ್ಲಿ ಜೋರಾಗಿ ಘೋಷಣೆ ಮಾಡ್ತಾರೆ. ಈ ಬಾರಿಯ ಜಾತ್ರಾ ಮಹೋತ್ಸವದ ದಿನಗಳಲ್ಲಿ ಇತಿಹಾಸ ಪ್ರಸಿದ್ಧ ಪೊಳಲಿ ಚೆಂಡು ಉತ್ಸವವು ನಡೆಯಲಿದೆ. ಮೊದಲ ಚೆಂಡು ಏಪ್ರಿಲ್ 6ರಂದು ನಡೆದರೆ ಕಡೆಯ ಚೆಂಡು ಏಪ್ರಿಲ್ 10ರಂದು ಜರುಗಲಿದೆ. ಏಪ್ರಿಲ್ 11ರಂದು ಬ್ರಹ್ಮ ರಥೋತ್ಸವ ನಡೆಯಲಿದ್ದು ಏಪ್ರಿಲ್ 12ರಂದು ಆರಾಡ ಅಂದ್ರೆ ಅವಭೃತೋತ್ಸವದೊಂದಿಗೆ ಈ ಸುದೀರ್ಘ ಜಾತ್ರಾ ಮಹೋತ್ಸವ ಸಂಪನ್ನಗೊಳ್ಳಲಿದೆ.